ಹಲೋ ಗೈಸ್, ಮತ್ತೆ ಒಂದು ಹೊಸ ವಿಡಿಯೋ ಎಲ್ರಿಗೂ ಸ್ವಾಗತ. ಗುರು ವಿಡಿಯೋ ನೋಡ್ಬೋದು, ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ. ಥಂಬ್ನೇಲ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡಕ್ಕೆ ಬಂದಿನಂತ. ಸೂರ್ಯ ಅಣ್ಣ ಅನ್ನೋ ಒಂದು ಮೂವಿ ರಿಲೀಸ್ ಆಗಿತ್ತು. ಆ ಮೂವಿ ಬಗ್ಗೆ ರಿವ್ಯೂ ಕೊಡ್ತಿದ್ದಾರೆ, ಹಾಗೆ ಪ್ರಮೋಷನ್ ಮಾಡಕ್ಕೆ ಯಾರ್ಯಾರು ಬಂದಿದ್ದಾರೆ ನೀವೇ ನೋಡ್ಕೊಂಬರಿ, ಗೊತ್ತಾಗುತ್ತೆ. ಓಕೆನಾ? ನಿಮ್ಗೋಸ್ಕರ ಯಾರೇನೇ ಅನ್ಲಿ ಪೆಟ್ರೋಲ್ ಕುಡಿತಾ ಇದ್ದೀನಣ್ಣ, ಮೂವಿ ಇಟ್ಟಾಗ್ಬೇಕಣ್ಣ, ಹೇಳ್ತಾ ಇದ್ದೀನಿ ಕೇಳ್ರಿ. ಅಮ್ಮಲ್ಲ ಸಲ್ಗಾ ಸೂರ್ಯ ಅಣ್ಣ ಕಷ್ಟಪಟ್ಟು ಮಾಡಿದ ಸೂರ್ಯ ಅಣ್ಣನ ಮೂವಿ ಯಾರು ಏನೇನೋ ಹೇಳ್ತಾರೆ. ಗುರು ನೋಡಿದ್ರ ಅಮುಕು ಡುಮುಕು ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ ಇವನ್ ನಾಟಕ, ಇವನ್ ಏನೇನ್ ಮಾಡ್ತಾನ, ಏನೇನ್ ಕಿತ್ತು ಗುಡ್ಡೆ ಹಾಕ್ತಾನ ಅಂತೇಳಿ. ಆದ್ರೂ ಇಲ್ಲಿ ಏನಾಗಿದೆ ಗೊತ್ತಾ, ನಮ್ಮ ಸೂರ್ಯಣ್ಣ ಏನ್ ಮಾಡಿದಾನೆ, ಮೂವಿ ಪ್ರಮೋಷನ್ಗೋಸ್ಕರ ನಮ್ಮ ಅಮುಕು ಡುಮುಕಿ ಕರ್ದ. ಅದೇ ಒಂದು ದೊಡ್ಡ ತಪ್ಪು ನಮ್ಮ ಸೂರ್ಯಣ್ಣ ಮಾಡಿದ್ದು. ಶುರು ಮಾಡ್ದ ನೋಡ್ರಿ ನಾಟಕ. ಹೌದಪ್ಪ, ಪೆಟ್ರೋಲ್ ಕುಡ್ದ, ನಮಗೆ ಕೂಡ ಕಾಣ್ತಿದೆ. ಪೆಟ್ರೋಲ್ ಕುಡ್ದು ಒಂದೇ ಸೆಕೆಂಡಿಗೆ ಅಲ್ಲೇ ಬಿದ್ದುಬಿಟ್ಟ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಮೇಲೆ ಪಾಪ ನಮ್ಮ ಸೂರ್ಯಣ್ಣ ಮೂವಿ ಬಿಟ್ಟು ಥಿಯೇಟ್ರ್ ಬಿಟ್ಟು ಅವನಿಗೆ ಹೆಗಲ್ ಮೇಲೆ ಹಾಕ್ಕೊಂಡು ಪಾಪ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ನಿಮಗೆ ಬೇಕಾಗಿತ್ತಾ ಇದು? ಇಷ್ಟೆಲ್ಲ ಕಷ್ಟ ಬಿದ್ದು ಆ ಮೂವಿ ಮಾಡಿದ್ದೀರಿ, ಆ ಮೂವಿ ಬಗ್ಗೆ ಸ್ವಲ್ಪ ಆದರೂ ಯೋಚನೆ ಮಾಡ್ರಿ. ಇಂಥ ನನ್ನ ಮಕ್ಕಳಿಂದ ಸುಮ್ಮನೆ ನಿಮ್ಮ ಹೆಸರಾಗಿ ಹಾಳು ಮಾಡ್ಕೊಂತೀರಿ. ಸರ್ ಮಾತಾಡಿ, ಡಾಕ್ಟರ್ ಏನಂದ್ರು ನೀವು ಮಾತಾಡುತ್ತಾ ನಮಗೆಲ್ಲ ಧೈರ್ಯ ಬರೋದು. ಸೂರ್ಯಣ್ಣ ಫಸ್ಟ್ ಆಫ್ ಆಲ್ ಅಮುಕು ಡುಮುಕಿಗೆ ಏನೂ ಆಗಲ್ಲ, ಯಾಕಂದರೆ ಕುಡ್ದಿರೋದ ಇಷ್ಟ ಅವನು. ಅದು ಬಾಯಕ್ಕೆ ಕೂಡ ಹೋಗಿಲ್ಲ, ಒಳಗೆ ಕೂಡ ಹೋಗಿಲ್ಲ. ಅಷ್ಟು ಜಲ್ದಿ ಅವನಿಗೆ ಏನು ಹಾಕತ್ತಪ್ಪ, ಇಲ್ಲಿನ ನಮ್ಮ ಜೀವ ಹಿಂಡಕ್ಕೆ ಅವನು ಸಾಯ್ತಿದ್ದಾನೆ. ನನಗೆ ಗೊತ್ತಿತ್ತ ಸೂರ್ಯನ ಪಿಕ್ಚರ್ ನೋಡಕ್ ಬಂದಾರೆ, ಅವ್ರು ತಗೊಂಡ್ ಒಳಗೆ ನುಗ್ತಾರೆ ಅಂತ. ನನ್ಗದೆಲ್ಲ ಗೊತ್ತಿಲ್ಲ. ಕಾಸು ಮಾಡಬೇಕು, ಅಷ್ಟು ಜನ ಒಳಗಡೆ 300 ಪೀಸ್ ತಗೊಂಡೋಗಿದ್ದಾರೆ. 300 ಜನ ಒಬ್ರು ದುಡ್ಡು ಕೊಟ್ಟಿಲ್ಲ. ಗುರು ನನಗೆ ಒಂದು ಅರ್ಥ ಐತಿಲ್ಲ, ಏನು ಜಗಳ ಆಡಕತ್ತಾರ, ಏನು ಪ್ರಮೋಷನ್ ಮಾಡಕತ್ತಾರ. ಈ ಒಕ್ಕ ನೋಡಿದ್ರೆ ಅಣ್ಣ ನನ್ನ ಕಲ್ಲಂಗಡಿಯನ್ನು ತಗೊಂಡೋಗಿ ನಿಮ್ಮ ಅಭಿಮಾನಿಗಳು ಥಿಯೇಟ್ರ್ ಒಳಗೆ ಹೋಗಿ ಮೂವಿ ನೋಡ್ತಿದ್ದಾಳೆ ಅಂತಾಳ. ಅಲ್ಲಿ ನೋಡಿದ್ರೆ ನಮ್ಮ ಅಮುಕು ಡುಮುಕು ಏನೋ ಇಷ್ಟು ಕುಡಿದು ಹಾಸ್ಪಿಟ್ಲಿಗೆ ಹೋಗಿ ಮಕ್ಕಂದಾನ. ತುಂಬಾ ಧನ್ಯವಾದಗಳು, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈ ತರ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ತುಂಬಾ ಫಿಲಮ್ ನಮ್ಗೆ ಕಾಂಪಿಟೇಷನ್ ಕೊಟ್ಟು ಥಿಯೇಟರ್ಸು ನಮ್ಗೆ ಸಿಗ್ತಿರೋದು, ತುಂಬಾ ಫಿನಾನ್ಷಿಯಲಿ ಪ್ರಾಬ್ಲಮ್ ಮಾಡಿ ತುಂಬಾ ಮಾಡಿದೀವಿ ಕಷ್ಟಪಟ್ಟು. ಅಣ್ಣ ಅವರು ರಿವ್ಯೂ ಕೊಡೋಕ್ಕೋಸ್ಕರ ನಿನಗೆ ಕರೆದಾರ, ನೀನು ನುಲಿಬೇಡ, ಓಕೆನಾ? ಮೊದಲು ಮಾತಾಡು, ಆಮೇಲೆ ನುಲಿ. ಒಂದು ಅರ್ಥ ಆಯ್ತಿಲ್ಲ, ನಿನಗೆ ನೋಡ್ಬೇಕು, ನಿನ್ನ ಮಾತು ಕೇಳಬೇಕು, ನಮಗೆ ಅರ್ಥನೇ ಆಯ್ತಿಲ್ಲ. ಇಲ್ಲಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಸೂರ್ಯಣ್ಣ, ನಾನು ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಇಷ್ಟೆಲ್ಲ ಕಷ್ಟ ಬಿದ್ದು ಮೂವಿ ಮಾಡಿರಿ, ಮನಿ ಮಠ ಎಲ್ಲ ಮಾರ್ಕೊಂಡು ಮೂವಿ ಮಾಡಿರಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಇಂಥ ನನ್ನ ಮಕ್ಕಳಿಗೆಲ್ಲ ನಂಬ್ಕೊಳೋದು ಬಿಟ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ ಮಾಡ್ಕೊಂಡು ಆರಾಮಾಗಿ ಮೂವಿ ನಡೆಸ್ಕೊಂತ 100 ಡೇಸ್ ಪಕ್ಕ ನಾನೇ ಹೇಳ್ತೀನಿ. ಯಾಕಂದರೆ ಎಷ್ಟೋ ಅಭಿಮಾನಿಗಳು ಹೇಳ್ತಿದ್ದಾರೆ, ನಾನು ಕೂಡ ಹೇಳ್ತೀನಿ. ನಾನು ಹೇಳೋದು ಕೂಡ ಒಂದೇ ಮಾತು, ನಮ್ಮ ಕರ್ನಾಟಕ ಬೆಳಿಬೇಕು, ನಮ್ಮ ಕನ್ನಡ ಮೂವೀಸ್ ಬೆಳಿಬೇಕು. ಹಾಗೆ ನಮ್ಮ ಕರ್ನಾಟಕ ಜನ ನಿಮ್ಗೆ ಯಾವತ್ತೂ ಕೈ ಬಿಡೋಕೆ ಹೋಗಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಷ್ಟ ಬಿದ್ದು ಮೂವಿ ನಡ್ಸ್ಕೊಂಡು ಹೋಗ್ರಿ, ಓಕೆನಾ? ಮೂವಿ ನೋಡಿದಾಗ ನಾನು ಒಂದೇ ಅರ್ಥ ಆಗಿದ್ದು, ಲೈಫಲ್ಲಿ ಯಾರು ರೋಡಿ ಆಗ್ಬೇಕಂತ ಆಗಲ್ಲ, ಅವ್ರ ಹಿಂದೆ ಒಂದು ಕತೆ ಇರುತ್ತೆ. ಆ ಕತೆನ ಸೂರ್ಯಣ್ಣ ಸಕ್ಕದಾಗಿ ತೋರಿಸಿದ್ದಾರೆ. ಯಾರು ಸಪೋರ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ನಾನು ಡಿ ಬಸ್ ಅಭಿಮಾನಿಯಾಗಿ ನಾನಂತೂ ಸಪೋರ್ಟ್ ಮಾಡೇ ಮಾಡ್ತೀನಿ. ಈ ಮೂವಿ ನೋಡ್ಬಿಟ್ರೆ ಯಾಕಪ್ಪ ಬೇಕು ದುಶ್ಮನ್ ಅನ್ಸ್ಬಿಡುತ್ತೆ. ಯಾಕಂದ್ರೆ ಫ್ಯಾಮಿಲಿಯವರು ಗೋಳಾಡೋದನ್ನ ನೋಡಕ್ಕಾಗಲ್ಲ. ಗುರು, ನಾನು ಕೂಡ ಇನ್ನವರೆಗೂ ಈ ಮೂವಿ ನೋಡಿಲ್ಲ. ಆದರೂ ಕೂಡ ಈ ಮೂವಿ ಒಳಗೆ ಮೆಸೇಜ್ ಏನಿದೆ ಗೊತ್ತಾ? ಈ ಮೂವಿ ಮಾಡಿರೋ ಉದ್ದೇಶ ಏನಂದರೆ ರೌಡಿಸಮ್ ಬಗ್ಗೆ ಈ ಮೂವಿ ಮಾಡಿರೋದು. ನಾನು ಅವನಿಗೆ ಹೊಡಿತೀನಿ, ನಾನು ಇವನಿಗೆ ಹೊಡಿತೀನಿ, ಅವನಿಗೆ ಹೊಡೆದು ನಾನು ದೊಡ್ಡವನಾಗ್ತೀನಿ ಅಂಥವ್ರಿಗೋಸ್ಕರನೇ ಈ ಮೂವಿ ಮಾಡಿರೋದು. ತಪ್ಪದೆ ಎಲ್ಲರೂ ಹೋಗಿ ಮೂವಿ ನೋಡ್ರಿ, ಎಷ್ಟಾಗುತ್ತೋ ಸಪೋರ್ಟ್ ಮಾಡಿ. ನಮ್ಮ ಕರ್ನಾಟಕ ಮೂವೀಸ್ ಬೆಳಿಬೇಕು, ನಮ್ಮ ಕನ್ನಡ ಬೆಳಿಬೇಕು, ಓಕೆನಾ? ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಹೀಗೆ ಇಂಟ್ರೆಸ್ಟ್ ಕೂಡ ನಿಮಗೋಸ್ಕರ ತೊಗೊಂಬರ್ತಿರ್ತೀನಿ. ಯಾರು ನನ್ನ ಚಾನಲಿಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡ್ಕೊಳ್ರಿ. ಓಕೆ, ಬಾಯ್.